ಯಾರು ಏನಾದರೂ ಅಂದ್ಕೊಳ್ಳಿ ಗುರು, ನಮಗೇನಿಲ್ಲ, ನಾವು ಮಾಡ್ಕೊಂಡು ಹೋಗೋರು ಈ ಥರ ಅಷ್ಟೇ. ನಮ್ಮ ಚಾನಲ್ ಡಿಲೀಟ್ ಆಗುತ್ತಾ ಇವತ್ತೇ ಆಗಲಿ ಗುರು, ನನ್ನ ಚಾನಲ್ ಡಿಲೀಟ್ ಆಗಲಿ ಬೇಜಾರಿಲ್ಲ ನನಗೆ. ನಾನೇನೋ ದುಡ್ಡು ಮಾಡ್ಬೇಕಂತ ನಾನು ಯೂಟ್ಯೂಬ್ ಬಂದಿಲ್ಲ ಸರಿನಾ. ನನ್ನ ಚಾನಲ್ ಇವತ್ತೇ ಡಿಲೀಟ್ ಆಗಲಿ, ನೋ ಪ್ರಾಬ್ಲಮ್, ಅವಕ್ಕೆಲ್ಲ ತಲೆನೇ ಕೆಡಿಸ್ಕೊಂಬಲ್ಲ. ಇವಾಗಲೇ 3 ಸ್ಟ್ರೈಕ್ ಕೊಡ್ತಾರ ಕೊಡಲಿ, ರಿಮೂವ್ ಮಾಡಿಸೋ ಪ್ರಯತ್ನ ಪಡ್ತೀನಿ. ರಿಮೂವ್ ಆಗಿಲ್ಲ ಅಂದರೆ ಡಿಲೀಟ್ ಆಗಲಿ, 1% ಬೇಜಾರಾಗಲ್ಲ ಗುರು. ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಮತ್ತೆ ವೀಡಿಯೋಸ್ ಮಾಡ್ತೀನಿ, ಅದಕ್ಕೆ ಸ್ಟ್ರೈಕ್ ಹೊಡಿತಾರ, ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಅದರಲ್ಲಿ ವೀಡಿಯೋ ಮಾಡ್ತೀನಿ. ಹೀಗೆ ಮಾಡ್ತಾನೆ ಇರ್ತೀನಿ ನಾನು, ಓಕೆನಾ. ನನ್ನ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೇ ವೀಡಿಯೋ ಮಾಡೋದು ನಾನು. ಇನ್ನೂ ಒಂದು 10 ಚಾನಲ್ ಬೇಕಾದ್ರೆ ನಾನು ಕ್ಲೋಸ್ ಮಾಡಿಸ್ಲಿ, ಇದು ನಂದು ಪ್ಲ್ಯಾನ್ ಇರೋದಪ್ಪ. ಈ ಥರ ಮಾತಾಡ್ತಾ ಇದ್ದೀನಿ ನಾನು ಸ್ಟ್ರೈಟಾಗಿ. ಇಷ್ಟ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ನಾನು ಹೇಳೋದನ್ನ ಹಿಂಗೆ ಹೇಳ್ತೀನಿ ಅಷ್ಟೇ. ಈ ಕಾಕಿ ಬಿಟ್ಟು ನಿಂತ್ರೆ ರೌಡಿಸನ್ನಲ್ಲಿ ನಾನು ನಿಮ್ಮ ಅಪ್ಪ ಮಹಾರೌಡಿ ಕಣೋ. ಸಣ್ಣ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ನಾನು ಸಂದೀಪ್ ಗೌಡ್ರ ಟೈಟಲ್ ಯೂಸ್ ಮಾಡಿಬಿಟ್ಟು, ಅವ್ರ ತಮ್ಲೈನ್ ಯೂಸ್ ಮಾಡಿಬಿಟ್ಟು ವಿಡಿಯೋದಲ್ಲಿ ನಾನು ವ್ಯೂಸ್ ತೊಗೋತಾ ಇದ್ದೀನಿ. ನಮ್ಮ ಲಕ್ಕೇಶ್ ಅವರ ಅವ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ವ್ಯೂಸ್ ತೊಗೋತಾ ಇದ್ದೀನಿ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಗುರು, ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ನಾನು ಹೇಳಿಲ್ಲ ನಾನು ಟೆಕ್ ವಿಡಿಯೋಸ್ ಮಾಡ್ತೀನಿ, ನಾನು ಸೋಷಲ್ ಕ್ಯಾಸ್ ವಿಡಿಯೋ ಮಾಡ್ತೀನಿ, ಅಥವಾ ಈ ಥರ ವಿಡಿಯೋ ಮಾಡ್ತೀನಿ, ಆ ಥರ ವಿಡಿಯೋ ಮಾಡ್ತೀನಿ. ನಾನು ಮಾಡೋದೇ ಮಿಕ್ಸ್ ಕಂಟೆಂಟ್ ಗುರು. ನಾನು ಯಾವುದಾದ್ರೂ ಮಾಡ್ತೀನಿ ಬ್ರೋ. ನನ್ನ ಮೈಂಡ್ ಯಾವ್ದು ಬರುತ್ತಲ್ಲ ಅದು ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಥರ ಯಾವುದೋ ಅಬೌಟ್ ಸೆಕ್ಷನಲ್ಲಿ ಟೆಕ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ಇನ್ನೂ 6 ಎಲ್ಲ ವ್ಯೂಸ್ ಸಲುವಾಗಿ ಬೇರೆ ವೀಡಿಯೋಸ್ ಎಲ್ಲ ಮಾಡಲ್ಲ ನಾನು ಏನು ಗೊತ್ತಾ, ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ನಾನು ಮಾಡೋದು ಮಿಕ್ಸ್ ಕಂಟೆಂಟ್ ಗುರು. ನಾನು ಯಾವತ್ತಾದರೂ ಮಾಡ್ತೀನಿ. ಇವತ್ತು ನನ್ನ ಮೈಂಡ್ಗೆ ಟೆಕ್ ವೀಡಿಯೋಸ್ ಬಂತಾ, ಟೆಕ್ ವೀಡಿಯೋಸ್ ಮಾಡ್ತೀನಿ. ನಾನು ರೋಸ್ಟ್ ಮಾಡ್ಬೇಕು ಅನಿಸ್ತಾ ರೋಸ್ಟ್ ಮಾಡ್ತೀನಿ. ನಾನು ಯೂಟ್ಯೂಬ್ಗೆ ನನಗೆ ದುಡ್ಡು ಮಾಡೋಕ್ಕೆ ಬಂದಿಲ್ಲ ಗುರು. ನನಗೆ ದುಡ್ಡು ಬೇಕಾಗಿಲ್ಲ ಯೂಟ್ಯೂಬಿಂದ. ನಾನು ದುಡ್ಡು ಮಾಡೋಂಗಿದ್ರೆ ನಾನು ಬೇರೆ ತುಂಬ ಐಡಿಯಾಸ್ ಇದೆ. ನಾನು ಕ್ಲಿಕ್ ಬೇಟ್ ಮಾಡಿಬಿಟ್ಟು ನನ್ನ ಮುಖನೇ ತೋರಿಸಲ್ಲ. ನಾನು ಬೆಜ್ಜಾನ್ ವೀಡಿಯೋಗಳಿದೆ ಆ ಥರ ಮಾಡೋಕ್ಕೆ. ನನಗೆ 48 ಗಂಟೆಯಲ್ಲಿ ಟಿಕ್ಟಾಕ್ ವಾಪಸ್ ಬರುತ್ತೆ ಅಂತ ಆ ತಮ್ಲೈನ್ ಹಾಕ್ಬಿಟ್ಟು ಮುಖ ತೆರೆದ್ಬಿಟ್ಟು ನನಗೂ ವೀಡಿಯೋ ಮಾಡೋಕ್ಕೆ ಬರುತ್ತೆ, ನನಗೂ ವ್ಯೂಸ್ ತೊಗೊಳಕ್ಕೆ ಬರುತ್ತೆ ಅಂಥ ವೀಡಿಯೋಸ್ ಬೇಡ ಗುರು. ನನಗೆ ಖುಷಿ ಆಗಬೇಕು ನಾನು ವೀಡಿಯೋ ಮಾಡಿದ್ರೆ ಅದು ನನಗೆ ಖುಷಿ ಆಗಬೇಕು, ಅದು ನನಗೆ ನೆಮ್ಮದಿಗೆ ಸಿಗಬೇಕು ಆ ವೀಡಿಯೋ ಮಾಡಿದ್ರೆ. ಅದು ನನಗೆ ಮೇನ್ ಬೇಕಾಗಿರೋದು ಅಷ್ಟೇನಾ. ನಾನು ಮಾಡೋ ವೀಡಿಯೋದಲ್ಲಿ ನನಗೆ ಅರ್ನಿಂಗ್ ಬತ್ತಂದ್ರೆ ನನಗೆ ಖುಷಿ. ಇನ್ನು ಯಾವುದೋ ಬೇಡದೇ ಇರೋ ವಿಷಯಗಳ ಬಗ್ಗೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ಅವಾಗ ಒಂದೊಂದು ಸಖತ್ತಿರೋ ಒಳ್ಳೆ ಕಂಟೆಂಟ್ ಮಾಡ್ತೀನಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ, ಓಕೆನಾ. ನನಗೆ ಅನಿಸುತ್ತೆ ಆ ವಿಡಿಯೋ ನಾನು ಮಾಡಬೇಕು ಗುರು. ನಾನು ಯಾರ್ದೋ ಒಂದು ವಿಡಿಯೋ ನೋಡ್ತೀನಂದರೆ ಈ ಥರ ಚೆನ್ನಾಗಿದೆಯಲ್ಲ. ಮೊನ್ನೆ ಒಂದು ನಾಯಿ ಬಗ್ಗೆ ವಿಡಿಯೋ ಮಾಡಿದ್ದೆ, ಎನಿಮಲ್ ಆ್ಯಡ್ ಅವ್ರದ್ದು ವಿಡಿಯೋ ಮಾಡಿದ್ದೆ, ನನಗಿಷ್ಟ ಆಯಿತು, ನಾನು ಮಾಡಿದೆ, ಓಕೆನಾ. ಈ ಥರ ನನಗೆ ಈಗ ನಾನು ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಇಷ್ಟ ಆಗಿಲ್ವಾ, ನಾನು ಅದನ್ನು ರಿಮೂವ್ ಮಾಡ್ತೀನಿ. ಈ ಥರ ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀನಿ. ನೀವು ನೋಡಿ, ಕನ್ನಡದಲ್ಲಿ ಯಾರಾದರೂ ಬೇರೆ ಕ್ರಿಯೇಟರ್ ಬಗ್ಗೆ ಮಾತಾಡಿದ್ರೆ, ಅಥವಾ ನಾನೇನು ಸಂದೀಪ್ ಗೌಡ್ರಿಗೆ ಏನು ಆ ರೇಂಜಲ್ಲಿ ಬೈದಿದ್ದೀನ, ಬಾಯಿ ಬಂದಾಗ ಬೈದಿದ್ದೀನ, ವೀಡಿಯೋದಲ್ಲಿ ನೋಡಿದ್ದೀರಾ? ಜಸ್ಟ್ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಲುವಾಗಿ ನಾನು ವೀಡಿಯೋ ಮಾಡಿರೋದು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬಾಯಿ ಬಂದಂಗೆ ಗುರು ವ್ಯೂಸ್ ಎಲ್ಲ ವೀಡಿಯೋ ಮಾಡ್ತೇವೆ ಗುರು, ನಿನಗೇನು ಬರಲ್ಲ ಗುರು ಹಂಗೆ ಅಂತೀರ. ಗುರು, ನನಗೇನು ಬರಲ್ಲ ಅಂದರೆ 500 ಜನ ಏನಕ್ಕೆ ನೋಡ್ತಾರೆ ಗುರು? ನೀವು ಅನ್ಬೋದು ಸಂದೀಪ್ ಗೌಡ್ರ ಸಲುವಾಗಿ ನೋಡ್ತಾರಂತ, ಓಕೆ ಗುರು. ಮತ್ತು ಆಡಿಯನ್ಸ್ ರಿಟೆನ್ಷನ್ ಏನಕ್ಕೆ ಬರುತ್ತೆ ಗುರು? ನಾನು ಸಂದೀಪ್ ಗೌಡ್ರು ಒಂದು ನಿಮಿಷ ಮಾತಾಡ್ತೀನಿ ಅವ್ರ ಬಗ್ಗೆ ಅಷ್ಟೇ. ನಾನು 1 ನಿಮಿಷ ಮಾತಾಡ್ತೀನಿ, ಉಳಿದಿದ್ದೆಲ್ಲ ಬೇರೆದೇ ಮಾತಾಡ್ತದ್ರ ಒಳಗಡೆ. ಬೇರೆ ಒಂದು 3-4 ಇರುತ್ತೆ ಒಳಗೆ, ಮಿಕ್ಸ್ ಮಾಡಿರ್ತೀನಿ ನಾನು ಹಂಗೆ. ನೋಡಿ, ಹಿಂದಿಯಲ್ಲೂ ವೀಡಿಯೋಸ್ ಮಾಡ್ತಾರೆ ತುಂಬ ಜನ, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ. ಬೇರೆ ಕಂಟೆಂಟ್ ಕ್ರಿಯೇಟರ್ ಬಗ್ಗೆನೇ ವೀಡಿಯೋ ಮಾಡೋದವರು. ಫಾರ್ ಎಕ್ಸಾಂಪಲ್ ಕ್ರಿಶ್ ಆಗಿರ್ಬೋದು, ಅವರು ಬೇರೆ ಒಂದು ಕ್ರಿಯೇಟರ್ಗೆ ರೋಸ್ಟ್ ಮಾಡ್ತಾರೆ. ಅವ್ರು ಏನಾದರೂ ರೋಸ್ಟ್ ಮಾಡೋದು ನೀವು ನೋಡಿದ್ರಂದರೆ, ಅವರು ಯಾವ ರೇಂಜಿಗೆ ಪರ್ಸನಲಾಗಿ ರೋಸ್ಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅಮ್ಮ ನಕ್ಕ ನಂಗೆ ಹಿಂಗೆ ಬಾಯಿ ಬಂದಂಗೆ ಬೈದ್ಬಿಟ್ಟು ಕ್ರಿಶ್ ಅಂತ ಇದರ ಚಾನಲ್ ನೋಡಿಬಿಡಿ, ನೀವು ಹುಚ್ಚೆತ್ತು ಬಂದುಬಿಡ್ತೀರ. ನೀವು ನಂಬಲ್ಲಿ ಏನಾದರೂ ಮಾಡಿಬಿಟ್ಟು ಅಫೆಂಡ್ ಆಗಿಬಿಡ್ತಾರೆ. ಇವು ನನ್ನ ಬಗ್ಗೆ ಮಾತಾಡ್ಬಿಟ್ಟೋಗ್ರು, ನೀವು ಬಿಡಬಾರ್ದು, ಮಾಡಿದ್ರು ಬಿಡಬಾರ್ದು, ಕಾಪಿರೈಟ್ ಸ್ಟ್ರೈಕ್ ಹೊಡಿಗುರು, ಕಾಪಿರೈಟ್ ಕ್ಲೈಮ್ಗಳು, ಚಾನಲ್ ಡಿಲೀಟ್ ಮಾಡಿಸ್ಬೇಕು, ರಿಪೋರ್ಟ್ ಹೊಡಿಬೇಕು. ಆಮೇಲೆ ಕ್ರಿಶ್ ಆಗಿರ್ಬೋದು, ಕ್ಯಾಪ್ಟನ್ ಇಂಡಿಯಾ ಆಗಿರ್ಬೋದು, ಅಥವಾ ಸುಂಡ್ರೇಬೆ ಆಗಿರ್ಬೋದು, ಅಥವಾ ಲಕ್ಷ ಚೌಧರಿ ಆಗಿರ್ಬೋದು, ಸಮ್ರಾಟ್ ಬಾಯ್ ಆಗಿರ್ಬೋದು, ಇನ್ನು ತುಂಬ ಜನ ಕ್ರಿಯೇಟರ್ ಇದ್ದಾರೆ ಹಿಂದಿಯಲ್ಲಿ. ಅವರಿಗೆಲ್ಲ ಲಕ್ಷ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ಬೇರೆ ಯೂಟ್ಯೂಬರ್ಸ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಒಟ್ಟು ಅವ್ರ ಕಮ್ಯುನಿಟಿ ಒಂದು ಕ್ಯಾಟಗರಿ ಗುರು. ಈಗ ಒಂದು ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡ್ತಾರೆ ಅಂದರೆ ಅದೊಂದು ಕ್ಯಾಟಗರಿ ಹೇಳ್ತಿರೋದು. ನ್ಯೂನ್ ಮ್ಯಾನ್ ಮತ್ತು ನ್ಯೂಸ್ ಬಾಯ್ ಅವರು ಯೂಟ್ಯೂಬ್ ಕಮ್ಯುನಿಟಿ ಬಗ್ಗೆನೇ ಅವ್ರು ನ್ಯೂಸ್ ಕವರ್ ಮಾಡ್ತಾರೆ. ಹಾಗಂತ
ಕ್ಯಾರಿ ಮಿನಟ್ ಆಗಿರ್ಬೋದು, ಆಶೀಶ್ ಚಂಚನ್ ಆಗಿರ್ಬೋದು, ದೊಡ್ಡ ದೊಡ್ಡ ಯೂಟ್ಯೂಬರ್ದೆಲ್ಲ ಟೈಟಲ್ ಹಾಕಿರ್ತಾರೆ, ತಂಬ್ಲೈನ್ ಹಾಕಿರ್ತಾರೆ. ಅವಕ್ಕೆಲ್ಲ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗುತ್ತೆ ಅವರಿಗೆ. ಅರ್ಧ ಗಂಟೆಯಲ್ಲೇ 1 ಲಕ್ಷ ಮೇಲೆ ಹೋಗಿರುತ್ತೆ ವ್ಯೂಸು. ಅವರೆಲ್ಲ ಮಾತಾಡಿದ್ರೆ ಅವರೆಲ್ಲ ವ್ಯೂಸ್ ತೊಗೊಳಲ್ಲ ಬೇರೆ ಹೆಸರಲ್ಲಿ. ಅದರಲ್ಲಿ ನಾನು ಮಾತಾಡೋದು ಕಡಿಮೆ, ನನ್ನ 10 ಪಟ್ಟು ಮಾತಾಡ್ತಾರೆ ಅವರು. ಕಾಂಟ್ರವರ್ಸಿ ಎಲ್ಲ ಕವರ್ ಮಾಡ್ತಾರೆ ಅವರು. ಆ ಕಾಂಟ್ರವರ್ಸಿ ಬಗ್ಗೆ ನನ್ನ ಅನಿಸಿಕೆ ಹೇಳಿದ್ರೆ ನಿಮಗೆ ಕೋಪ ಬಂದುಬಿಡ್ತಾ? ಈಗ ಮಧು ಅವರು rcCreation ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡಿದ್ರೆ ನಿಮಗೆ ಅಷ್ಟೊಂದು ಕೋಪ ಬಂದುಬಿಡ್ತಾ? ಅದಕ್ಕೆ ನೀನು ಅವ್ರ ಹೆಸರು ಹೇಳ್ಕೊಂಡು ಬೆಳಿತಿದ್ದೀನಿ ಅಂತ ಅಂದ್ಬಿಡ್ತೀರಾ? ಅದು ಹೆಂಗೆ ಗುರು? ಅವ್ರ ಹೆಸರು ಹೇಳ್ಕೊಂಡು ಎಷ್ಟು ದಿವಸ ಅಂತ ಬೆಳಕಾಗುತ್ತೆ ಗುರು? ನನಗೆ ಟ್ಯಾಲೆಂಟ್ ಇಲ್ಲದೇ 10,000 ಜನ ಗುರು. ಅಲ್ಲ ಗುರು, ನಾನು ಎಲ್ಲ 10,000 ಸಬ್ಸ್ಕ್ರೈಬರ್ ಎಲ್ಲ ಸಂದೀಪ್ ಗೌಡ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಬಿಟ್ಟೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾ? ನಾನು ಬೇರೆ ವೀಡಿಯೋಸ್ ಓಡೇ ಇಲ್ವಾ? ಇಲ್ಲಿ ನೋಡಿ, ಈ ವಿಡಿಯೋ ಓಡಿದೆ, ಈ ವಿಡಿಯೋ ಓಡಿದೆ. ಇನ್ನು ಎಷ್ಟು ವಿಡಿಯೋ ಬೇಕು ಗುರು ನಿಮಗೆ? ನಾನು ಮಾಡಿರೋ ವೀಡಿಯೋಗಳು, ನಾನು ಬೇರೆಯವ್ರ ಹೆಸರು ತೊಗೊಂಡು ಮಾಡಿರೋ ವೀಡಿಯೋಗಳು ಯಾವುದೂ ಓಡಿಲ್ಲ ಜಾಸ್ತಿ. ನಾನು ಯಾವತ್ತು ಬೇರೆ ವೀಡಿಯೋಸ್ ಮಾಡಿದ್ನಲ್ಲ ಅವೇ ಓಡಿರೋದು. ಅದರಿಂದ ಮಾನಿಟೈಸೇಷನ್ ಆಗಿರೋದು, ಅದರಿಂದ ಸಬ್ಸ್ಕ್ರೈಬರ್ ಬಂದಿರೋದು ನನಗೆ. ಆಯಿತಾ? ಹಂಗೆಲ್ಲ ತಿಳ್ಕೊಬಿಡಿ ನೀವು. ಸುಮ್ಮನೆ ಏನೋ ಒಂದು ವಿಚಾರ ಗೊತ್ತಿಲ್ಲದೆ ಏನೋ ಮಾತಾಡೋಕ್ಕೆ ಹೋಗಬಾರ್ದು. ಓಕೆನಾ? ನಿಮಗೊಂದು ಈ ಒಂದು ವಿಡಿಯೋ ಎಜುಕೇಟ್ ಮಾಡೋಕ್ಕೆ ನಾನು ವಿಡಿಯೋ ಮಾಡಿದ್ದಷ್ಟೇ. ನಾನೇನೋ ಬೇರೆ ಹೆಸರಲ್ಲಿ ವ್ಯೂಸ್ ತೊಗೊಂಡು ಸಬ್ಸ್ಕ್ರೈಬರ್ ಗೇನ್ ಮಾಡ್ಕೋತೀನಿ ಅವೆಲ್ಲ ಇಲ್ಲ ಗುರು. ಅವನು ಮಾಡಿದನ ತಪ್ಪು, ಅವನ ಬಗ್ಗೆ ಮಾತಾಡ್ತೀನಿ ನಾನು. ಸಂದೀಪ್ ಗೌಡ್ರ ಬಗ್ಗೆ ಮಾತಾಡಿದ್ದೀನಂದರೆ ಅದು ಜಸ್ಟ್ ಫಾರ್ ಫನ್ ಅಷ್ಟೇ. ಈ ಲಕ್ಕೇಶ್ ಬಗ್ಗೆ ಮಾತಾಡ್ತೀನಂದ್ರೆ ಅವನು ಜೂಜ್ಗಳ ಬಗ್ಗೆ, ಗ್ಯಾಮ್ಲಿಂಗ್ ಆ್ಯಪ್ ಬಗ್ಗೆ ವಿಡಿಯೋಸ್ ಮಾಡ್ತಾಯಿದ್ದಾನೆ, ಅವುಗಳ ಪ್ರಮೋಟ್ ಮಾಡ್ತಾಯಿದ್ದಾನೆ. ಬರೀ ಟಿಕ್ಟಾಕ್ ಬರುತ್ತೆ 48 ಅವರ್ಸಲ್ಲಿ ಹಂಗೆ ಹಿಂಗೆ ಅಂತ ಪುರಾಣ ಬಿಡ್ತಾನೆ. ಅದಕ್ಕೆ ಅವನ ಬಗ್ಗೆ ರೋಸ್ಟ್ ಮಾಡ್ತೀನಿ. ಇನ್ನು ಬೇರೆಯವ್ರು ಮಾಡಲಿ ಗುರು, ಬೇರೆಯವ್ರು ಯಾರಾದರೂ ಮಾಡಲಿ ಆ ಥರ, ಅವ್ರಿಗೂ ಮಾಡ್ತೀನಿ ನಾನು. ನನಗದು ತಪ್ಪು ಅನಿಸ್ಬೇಕು. ನನಗೆ ತಪ್ಪು ಅನಿಸಿದ್ರೆ ನಾನು ಮಾಡ್ತೀನಿ. ಆಯಿತಾ? ಅಷ್ಟೇ ನನ್ನ ಚಾನಲ್ಲು. ಈ ಥರ ಮಾತಾಡೋದು ನಾನು ಡೈರೆಕ್ಟಾಗಿ. ನಿಮಗೇನು ಯಾರು ಏನಾದರೂ ಅಂದ್ಕೊಳ್ಳಿ ಗುರು, ನಮಗೇನಿಲ್ಲ. ನಾವು ಮಾಡ್ಕೊಂಡು ಹೋಗೋರು ಈ ಥರ ಅಷ್ಟೇ. ನಮ್ಮ ಚಾನಲ್ ಡಿಲೀಟ್ ಆಗುತ್ತಾ? ಇವತ್ತೇ ಆಗಲಿ ಗುರು, ನನ್ನ ಚಾನಲ್ ಡಿಲೀಟ್ ಆಗಲಿ, ಬೇಜಾರಿಲ್ಲ ನನಗೆ. ನಾನೇನೋ ದುಡ್ಡು ಮಾಡ್ಬೇಕಂತ ನಾನು ಯೂಟ್ಯೂಬ್ ಬಂದಿಲ್ಲ, ಸರಿನಾ? ನನ್ನ ಚಾನಲ್ ಇವತ್ತೇ ಡಿಲೀಟ್ ಆಗಲಿ, ನೋ ಪ್ರಾಬ್ಲಮ್. ಅವಕ್ಕೆಲ್ಲ ತಲೆನೇ ಕೆಡಿಸ್ಕೊಂಬಲ್ಲ. ಇವಾಗಲೇ 3 ಸ್ಟ್ರೈಕ್ ಕೊಡಲಿ. ರಿಮೂವ್ ಮಾಡಿಸೋ ಪ್ರಯತ್ನ ಪಡ್ತೀನಿ. ರಿಮೂವ್ ಆಗಿಲ್ಲ ಅಂದರೆ ಡಿಲೀಟ್ ಆಗಲಿ. 1% ಬೇಜಾರಾಗಲ್ಲ ಗುರು. ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಮತ್ತೆ ವೀಡಿಯೋಸ್ ಮಾಡ್ತೀನಿ. ಅದಕ್ಕೆ ಸ್ಟ್ರೈಕ್ ಹೊಡಿತಾರ, ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಅದರಲ್ಲಿ ವೀಡಿಯೋ ಮಾಡ್ತೀನಿ. ಹೀಗೆ ಮಾಡ್ತಾನೆ ಇರ್ತೀನಿ ನಾನು. ಓಕೆನಾ? ನನ್ನ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೇ ವೀಡಿಯೋ ಮಾಡೋದು ನಾನು. ಇನ್ನೂ ಒಂದು 10 ಚಾನಲ್ ಬೇಕಾದರೆ ನಾನು ಕ್ಲೋಸ್ ಮಾಡಿಸ್ಲಿ. ಇದು ನಂದು ಪ್ಲ್ಯಾನ್ ಇರೋದಪ್ಪ. ಈ ಥರ ಮಾತಾಡ್ತಾ ಇದ್ದೀನಿ ನಾನು ಸ್ಟ್ರೇಟಾಗಿ. ಇಷ್ಟ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನಾನು ಹೇಳೋದನ್ನು ಹಿಂಗೆ ಹೇಳ್ತೀನಿ ಅಷ್ಟೇ.